ನೋಡಿ ಇವರೇ, ಈಗ ನಾನು ಇದು ಒಂದು ಸರಿ ಬೆಂಗಳೂರಿನಲ್ಲಿ ಕೂಡ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೆ, ಬಿ ಜೆ ಪಿಯವರು ಈ ಧರ್ಮದ, ಈ ತತ್ವದ, ಈ ಸಿದ್ಧಾಂತದ ವಿರುದ್ಧ ಇದ್ದರೆ ಅವ್ರ ಜೊತೆ ಎಲ್ಲ ಸಂಬಂಧಗಳನ್ನು ಕಟ್ ಮಾಡೋಣ. ಈಗ ಸರ್ಕಾರದಲ್ಲಿ ನೀವಿದ್ದೀರಾ, ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಮೆಜಾರಿಟಿ ಇದೆ, ನೀವು ಹೇಳಿ ಇಂಥ ಜನ ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಆದಿವಾಸಿ ಇರ್ಬೋದು, ನಮ್ಮ ರಾಷ್ಟ್ರದ ನಾಗರಿಕರಲ್ಲ ಅಂತ ಹೇಳಿಬಿಡಿ. ಮತ್ತು ಯಾವ್ಯಾವ ದೇಶಗಳಿದೆ ಅಲ್ಲ, ಇಸ್ಲಾಮಿಕ್ ಕಂಟ್ರಿಗಳೆಲ್ಲನ, ಅವ್ರ ಜೊತೆ ವ್ಯಾಪಾರ ಬಿಟ್ಬಿಡಿ. ಯಾರು ಬೇಡ ಅಂದಿದ್ದಾರೆ? ಅಲ್ಲಿ ಹೋಗಿ ಅಲ್ಲಿ UAE ಮುಖ್ಯಸ್ಥರನ್ನ ದಬ್ಕೋತಾರೆ, ಸೌದಿ ಅರೇಬಿಯಾ ರಾಜನ ದಬ್ಕೋತಾರೆ, ಮೈ ಫ್ರೆಂಡ್ ಮೈ ಬ್ರದರ್ ಅಂತ ಟ್ವೀಟ್ ಮಾಡ್ತಾರೆ. ಅವರಿಂದ ಅವ್ರದ್ದು ವ್ಯಾಪಾರ ಬೇಕು, ಕಚ್ಚಾ ತೈಲ ಬೇಕು, ಅವರಿಂದ ಪೆಟ್ರೋಲಿಯಂ ಬೇಕು, ಅವರಿಂದ ಯೂರಿಯಾ ಬೇಕು. ಇವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದಿಲ್ಲ. ಈಗ LPG 70-80% ಎಲ್ಲಿಂದ ಬರ್ತಾ ಇರೋದು ಸರ್? ಈಗನ ಜನರಿಗೆ ಅರಿವಾಯ್ತಾ ಎಲ್ಲಿಂದ ಬರ್ತಾ ಇದೆ ಅಂತ? ಕ್ರೂಡ್ ಆಯಿಲ್ ಎಲ್ಲಿಂದ ಬರ್ತಾ ಇದೆ, ಇಂಧನ ಎಲ್ಲಿಂದ ಬರ್ತಾ ಇದೆ? ಇವರಿಗೆ ಸಾಮಾನ್ಯ ಪ್ರಜ್ಞೆನೂ ಇಲ್ಲ. ಸುಮ್ಮನೆ ಅವರು ಏನೋ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾರೆ. ಮೊನ್ನೆ ಇನ್ನೊಂದು ಫಂಕ್ಷನ್ನಲ್ಲಿ ಹೇಳ್ತಾ ಇದ್ದೆ, ನಾವು ತಿಲಕ್ ಹಾಕೋತೀವಲ್ಲ, ಏನ್ರಿ ಅದಕ್ಕಂತಾರೆ? ಕೇಸರಿ. ಕೇಸರಿ ಎದರಿಂದ ಮಾಡ್ತಾರ್ರಿ? ಕೇಸರಿಂದ. 90% ಕೇಸರಿ ಎಲ್ಲಿಂದ ಬರ್ತದೆ ಗೊತ್ತಾ? 90%. ಬರೀ ಒಂದು 5%, 8% ಕಾಶ್ಮೀರ್ನಲ್ಲಿ ಬೆಳೀತಾರೆ. ಅದು ಹೊರತುಪಡಿಸಿ ಎಲ್ಲನೂ ಅಫ್ಘಾನಿಸ್ತಾನಿಂದ ಬರೋದು, ಇರಾಕಿಂದ ಬರೋದು. ಆದರೆ ಇವ್ರು ಹಚ್ಚೋದು ನಿಲ್ಲಿಸ್ತಾರೆ. ಈಗ ಏನು ಸ್ವಲ್ಪ ಪ್ರಾಕ್ಟಿಕಲ್ ಇರಬೇಕು. ಇದೇ ನಿಮ್ಮ ಅಮಿತ್ ಶಾ ಅವ್ರ ಮಗ ಕರೋನಾ ಸಂದರ್ಭದಲ್ಲಿ IPL ಎಲ್ಲಿ ಆಡಿಸಿದ್ದು ಸರ್? ಲಂಡನ್ನಲ್ಲಿ ಆಡಿಸಿದ್ದ, ಅಮೇರಿಕಾನಲ್ಲಿ ಆಡಿಸಿದ್ದ, ಪ್ಯಾರಿಸ್ನಲ್ಲಿ ಆಡಿಸಿದ್ದ, ಎಲ್ಲಿ ಆಡಿಸಿದ್ದು? ದುಬೈ. ಅವಾಗೆಲ್ಲೋಗಿತ್ತಪ್ಪ ಇವ್ರದ್ದು ದೇಶ ಪ್ರೇಮ? ಅವಾಗೆಲ್ಲೋಗಿತ್ತು? ಸೊ ಈ ದ್ವಂದ್ವ ನೀತಿ, ಎರಡೆರಡು ನಾಲ್ಗೆ ಏನಿದೆ ಇವ್ರದ್ದು, ಅವರಿಗೆ ಸಮರ್ಥನೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಇವರು. ಈಗ ಮೊನ್ನೆ ನಮ್ಮ BJP ಕ್ಯಾಂಡಿಡೇಟ್ ದಾವಣಗೆರೆ ಅವರು ಅಷ್ಟೆಲ್ಲ ಇವರು ಇದು ಬ್ರದರ್ಸ್ ಬಜೆಟ್ಟು, ಇದು ಅಲ್ಪಸಂಖ್ಯಾತರ ಓಲೈಕೆ ಅಂತ ಹೇಳ್ಬಿಟ್ಟು ಪಾಪ ಯಾರೋ ಮೌಲ್ವಿ ಕರೆದಿ ಅವರಿಗೆ ಆಶೀರ್ವಾದ ಮಾಡಿ ಹೋಗಿಲ್ವಾ, ಕೊಟ್ಟೋಗಿಲ್ವಾ? ಅದು ಇವರೇ ಕರೆದಿದ್ರಂತಲ್ಲ ಅವ್ರ ಮನೆಗೆ. ಅವಾಗೇನಾಗಿತ್ತು? ಸೊ ಅದರಿಂದ ಇವೆಲ್ಲ ಸುಮ್ಮನೆ BJP ಅವರಿಗೆ ಲಾಜಿಕ್ ಅನ್ನೋದಿಲ್ಲ ರೀ. ಸುಮ್ಮನೆ ಇದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಏನೇನು ಕಳಿಸ್ಕೊಡ್ತಾರೆ ಕೋರ್ಸ್ಗಳು, ಅದನ್ನು ಬಾಯ್ಪಾಟ್ ಮಾಡಿ ನಿಮ್ಮ ಮುಂದೆ ಹೇಳೋದು, ಅದನ್ನೇ ಅವರು ಸತ್ಯ ಅಂದ್ಕೊಂಡಿದ್ದಾರೆ. ಅದು ಪಾಪ ಈ ನಿಮ್ಮ MLAಗಳು MLCಗಳಿಗೆ ನಾನು ಬ್ಲೇಮ್ ಮಾಡಲ್ಲ. ಪ್ರಧಾನಮಂತ್ರಿನೇ ಹಂಗೆ ಮಾತಾಡ್ತಾ ಇದ್ದಾಗ, ಮೊನ್ನೆ ಕೇರಳ ಎಲೆಕ್ಷನಲ್ಲಿ ಇದ್ದೆ, ಪ್ರಧಾನಮಂತ್ರಿಯವರು ಕಾಶ್ಮೀರ್ ಫೈಲ್ಸ್ ನಿಜ ಅಂತೆ, ಕೇರಳ ಫೈಲ್ಸ್ ನಿಜ ಅಂತೆ, ಅದ್ಯಾವುದೋ ಹೊಸದು ಬಂದಿದೆ ಅಲ್ರಿ ಅದು, ದುರಂಧರ್ 1 and 2 ನಿಜ ಅಂತೆ. ಆ ಪಿಕ್ಚರ್ ಸ್ಟಾರ್ಟಿಂಗಲ್ಲಿ ಡಿಸ್ಕ್ಲೇಮರ್ ಹಾಕ್ತಾರಲ್ಲ, ದಿಸ್ ಈಸ್ ವರ್ಕ್ ಆಫ್ ಫಿಕ್ಷನ್ ಅಂತ, ಅದನ್ನು ನೋಡಿಲ್ವಾ? ನನಗೆ ಬೇಜಾರೇನಾಯಿತು ಅಂದರೆ, ಈ ದುರಂಧರ್ ಏನು 1000 ಕೋಟಿ ಮಾಡ್ಯದಂತಲ್ಲ, ಮತ್ತು ಬೇರೆ ಯಾವುದೋ ಒಂದು ಕಾಶ್ಮೀರ್ ಫೈಲ್ಸ್ ಒಂದು 300 ಕೋಟಿ ಮಾಡಿದೆ ಅಂತ. ಪ್ರಧಾನಮಂತ್ರಿಯವ್ರದ್ದು ಒಂದು ಪಿಕ್ಚರ್ ಬಂತು, ಪಾಪ ಈ ನಮ್ಮ BJP MLAಗಳು ಹೋಗಿ ನೋಡ್ಕೊಂಡು ಬಂದಿಲ್ಲ ನೋಡ್ರಿ. ಅವ್ರದ್ದೇ ಒಂದು ಸ್ವಂತ ಜೀವನ ಚರಿತ್ರೆ ಬಂದಿತ್ತಲ್ಲ. ಅದಾದಮೇಲೆ ಶತಕ್ ಅಂತ ಒಂದು ಬಂತು 3 weeks ಬ್ಯಾಕ್. ಈ ದಶಕದ ಅತ್ಯಂತ ದೊಡ್ಡ ಫ್ಲಾಪ್ ಯಾವ್ದು ಗೊತ್ತಾ? ಶತಕ್ ಅಂದರೆ RSSನ 100 ವರ್ಷದ ಇತಿಹಾಸ ಪಿಕ್ಚರ್ ಮಾಡಿದರು. ಅದ್ರ ಟೋಟಲ್ ಗಳಿಕೆ ಎಷ್ಟು ಗೊತ್ತಾ? 2,35,00,000 ರೂಪಾಯಿ. ಪಾಪ ಈ ಶಾಖದವ್ರು ಎಲ್ಲರೂ ಸುಮ್ಮನೆ ಹೋಗಿ ನೆಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡು ಬಂದಿದ್ರೆ 100 ಕೋಟಿ ಬರ್ತಾಯಿತ್ತಾ? ಅವರಿಗೆ ನಂಬಿಕೆ ಇಲ್ಲ ಅವ್ರ ಇತಿಹಾಸದಲ್ಲಿ. ಅದಕ್ಕೆ ಅವರಿಗೆ ಪಾಪ ದುರಂಧರ್ 2, ದುರಂಧರ್ 3, ದುರಂಧರ್ 4 ಅಂಥದ್ದು ಬೇಕಾಗ್ತದೆ. ಇವಾಗ ವಾಟ್ಸಪ್ಪಲ್ಲಿ ಏನು ಕಾಣಿಸ್ತಾ ಇದ್ವಿ, ಇವಾಗ ಪಿಕ್ಚರ್ನಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಪ್ರತಾಪ್ ಸಿಂಹ ಅವರು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಮರಿ ಕರಿಗೇರು ಹುಚ್ಚು, ದೊಡ್ಡ ಕರಿಗೇರು ನೋಡಿದ್ದಾರೆ. ಪ್ರತಾಪ್ ಸಿಂಹ ನೋಡಿ ನಡಿಲಾರ್ದ ನಾಣ್ಯ ಇಲ್ಲಿ ಯಾಕೆ ತರ್ತೀರ? ಅವನಿಗೆ ಮೈಸೂರಿನಲ್ಲೇ ಬೆಲೆ ಇಲ್ಲ ಅಂದರೆ ಅವನಿಗೆ ನೀವು ಇಲ್ಲಿ